India's borrowers, bleeding under high interest and legal misuse, warns AIFBF Bengaluru, August 18, 2025. The All India Federation of Borrowers and Farmers, AIFBF, has warned that India's 75 crore borrowers are bleeding silently due to a toxic combination of exorbitant interest rates and misuse of legal provisions by financial institutions. Speaking at a press conference held at legislators' home building, Bengaluru, the Federation called for urgent reforms to protect farmers, students, transporters, MSMEs, and entrepreneurs who form the backbone of the economy. Sri Dayananda, former MLC and chairman and managing director of AIFBF, said India's interest rates are 400 to 600% higher than competing nations, making credit unsustainable for small and medium businesses. At such rates, no borrower can survive, let alone thrive. Borrowers are being stripped of dignity and hope, while banks reap record profits, he said. All India Financial Borrower Federation 2024 Ministry of Corporate Affairs Government of India ಅಡಿಯಲ್ಲಿ ಸೆಕ್ಷನ್ 8 ಕಂಪನಿ ಆಗಿ ರಿಜಿಸ್ಟರ್ ಆಗಿದೆ. ಸೆಕ್ಷನ್ 8 ಕಂಪನಿ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರ ಉದ್ದೇಶ ಏನಂದರೆ ಇವತ್ತು ಇಂಡಿಯಾ ಮುಂದೆ 2 ಚಾಲೆಂಜಸ್ ಇದೆ. ಒಂದು ಮೇಕ್ ಇನ್ ಇಂಡಿಯಾ, ಎರಡನೇದಾಗಿ 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ಎಕಾನಮಿ ನಾವು ರೀಚ್ ಆಗಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಒಂದು ಟಾರ್ಗೆಟ್ ಇದೆ. ಈ ಒಂದು ಫೆಡರೇಷನ್ನು ಕಳೆದ 1 ವರ್ಷದಿಂದ ಭಾಳಷ್ಟು ಸಮಯ ಮತ್ತು ಹಣವನ್ನು ಖರ್ಚು ಮಾಡಿ ಇದರ ಒಂದು ರಿಸರ್ಚನ್ನು ಮಾಡಿದೆ. ಯಾಕೆ ನಾವು ಇಂಡಿಯಾದಲ್ಲಿ ಇವತ್ತು ನಾವು ಪಾಪ್ಯುಲೇಷನಲ್ಲೂ ಕೂಡ ನಂಬರ್ 1 ಆದ್ವಿ, ಯೂತ್ ಫೋರ್ಸ್ ನೋಡಿದ್ರೆ ನಂಬರ್ 1, ಬ್ರಿಲಿಯನ್ಸಿ ನೋಡಿದ್ರೆ 1, ಮತ್ತು ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬೇರೆ ಎಲ್ಲ ದೇಶಗಳಿಗಿಂತ ನಮ್ಮ ಜನರಲ್ಲಿ ಆತ್ಮಸ್ಥೈರ್ಯ ಇದೆ, ನಿಯತ್ತು ಚೆನ್ನಾಗಿದೆ. ಎಲ್ಲ ಇದ್ರೂ ಕೂಡ ಇವತ್ತು ಯಾಕೆ ನಾವು 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ರೀಚ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ರಿಸರ್ಚ್ ಮಾಡುವಾಗ ನಮಗೆ ಕಂಡುಬಂದಿದ್ದೇನೆಂದರೆ, ಇವತ್ತು ನಮ್ಮ ಕಂಪೇರಿಟಿವ್ ಚಾರ್ಟನ್ನು ತಮಗೆ ಕೊಟ್ಟಿದ್ದೇನೆ. ಈ ಕಂಪೇರಿಟಿವ್ ಚಾರ್ಟೇ ತಮಗೆ ಸಾಕ್ಷಿ. ಇವತ್ತೇನು ಯುನೈಟೆಡ್ ಸ್ಟೇಟ್ಸು ಖಾಲಿ 33 ಕೋಟಿ ಜನ 27 ಟ್ರಿಲಿಯನ್ ಎಕಾನಮಿಯಲ್ಲಿದ್ದಾರೆ. ಅವ್ರಿಗೆ ಅವರ ರ್ಯಾಪೋ ರೇಟು 4.33 ಇದೆ. ಚೈನಾ 142 ಕೋಟಿ ಜನರಲ್ಲಿ 19 ಟ್ರಿಲಿಯನ್ ಬಿಸ್ನೆಸ್ಸು, ಅವ್ರ ರ್ಯಾಪೋ ರೇಟು 3%, ಅವ್ರು ಲೋಡ್ ಮಾಡೋದು 0.75% ಮಾಡಿ ನಿಮಗೆ 3.75% ಮೇಲೆ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ ಇಂಡಸ್ಟ್ರಿಗೆ. ಜೊತೆಗೆ ಇವತ್ತು ಇಂಡಿಯಾದ ನಾವು ನೋಡಿದಾಗ ಇಂಡಿಯಾದಲ್ಲಿ 143 ಕೋಟಿ, ನಾವಿವತ್ತು ಇಡೀ ಪ್ರಪಂಚಕ್ಕೆ ನಾವೇ ದೊಡ್ಡಣ್ಣ. ಯಾಕೆಂದರೆ ಪಾಪ್ಯುಲೇಷನಲ್ಲಿ ವಿ ಆರ್ ನೌ ಇನ್ ಫಸ್ಟ್. ಚೈನಾನ ಬೀಟ್ ಮಾಡಿದ್ದೀವಿ, ಆದರೆ ಚೈನಾನ ಪಾಪ್ಯುಲೇಷನಲ್ಲಿ ಬೀಟ್ ಮಾಡಿದ್ರೆ ಆಗಲ್ಲ, ಪ್ರೊಡಕ್ಷನಲ್ಲಿ ಬೀಟ್ ಮಾಡಬೇಕು ಅನ್ನುವಂಥದ್ದು. ಇವತ್ತು ಅದರ ಕಾರಣ ಏನಾಗ್ತದೆ, ಇವತ್ತು ನೀವು ಫಸ್ಟ್ನೇ ಪೇಜಲ್ಲಿ ನೋಡಿ, ಇಂಡಿಯಾ ವಿತ್ ನಿಯರ್ಲಿ ದ ಸೇಮ್ ಪಾಪ್ಯುಲೇಷನ್ ಆಸ್ ಚೈನಾ 143 crores versus 142 produces only 1/4 of China GDP. For the reasons, Indian entrepreneurs borrowed interest rate of high rate of 16%, while China business access credit at just 3.75%. Moreover, only 31% of the Indian women participate in the workforce compared to 60% in China. Chinese banks had just 0.75% above the repo rate, where the Indian banks 10%. ಆಸ್ ಎ ರಿಸಲ್ಟ್ ಏನಾಗಿದೆ, ಇವತ್ತು ಇದು ಭಾಳ ದುರದೃಷ್ಟ ಅಂತ ಹೇಳಿದ್ರೆ, ದಿಸ್ ಮ್ಯಾಸಿವ್ ಇಂಬ್ಯಾಲೆನ್ಸ್ cripples domestic industry, drains Indian foreign currency reserves into hands of our rival country. ನಮ್ಮ ಫಾರಿನ್ ಕರೆನ್ಸಿ, ಯಾಕೆಂದರೆ ಅವರಿಂದ ನಾವು 10 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಫಾರಿನ್ ಕರೆನ್ಸಿ ಕೊಟ್ಟು ಇಂಪೋರ್ಟ್ ಮಾಡಿಕೊಡ್ತಾ ಇದ್ವಿ. ನಾವೆಷ್ಟು ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ? ಓನ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು 1.5 lakh. ಇನ್ನು ಟೋಟಲ್ ಓವರ್ ಆಲ್ ಗ್ಲೋಬಿಗೆ ಅವ್ರದ್ದು ಎಷ್ಟು ಹೋಗ್ತಾ ಇದೆ? 297 ಲಕ್ಷ ಕೋಟಿ ಹೋಗ್ತಾ ಇದೆ ಎಕ್ಸ್ಪೋರ್ಟ್. ನಮ್ದು ಎಷ್ಟು ಹೋಗ್ತಾ ಇದೆ? ಖಾಲಿ 68.5 ಲಕ್ಷ ಹೋಗ್ತಾ ಇದೆ. ಇದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ? ನಾವು ಯಾವಾಗ 10 ಲಕ್ಷ ಕೋಟಿ ನಾವು ಇಂಪೋರ್ಟ್ ಮಾಡಿಕೊಂಡು 1.5 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡಿದ್ವಿ, ಅಡಿಷ್ನಲ್ ಆಗಿ ನಾವು 8,50,000 ಕೋಟಿಯನ್ನು ಫಾರಿನ್ ಕರೆನ್ಸಿಯನ್ನು ನಮ್ಮ ರೈವಲ್ ಕೈಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಏನು ಮೇಕ್ ಇನ್ ಇಂಡಿಯಾ ನಾವು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಜನಕ್ಕೆ ನೀವು ನಾನು ಮೇಕ್ ಇನ್ ಇಂಡಿಯಾ, ಇಂಡಿಯನ್ ಐಟಮ್ ತಗೋ ಅಂದರೆ ಕಾಂಪಿಟೇಟಿವ್ ರೇಟ್ ಕೊಡದೆ, ಏನು ಈಗಲೇ ಈ ಎಕ್ಸ್ಪೆನ್ಸಿವ್ ಇದರಲ್ಲಿ ಬದುಕಿನಲ್ಲಿ ಅವನು 1 2 ಕೊಟ್ಟು ತೊಗೊಳಕ್ಕಾಗ್ತದಾ? ತೊಗೊಳಕ್ಕಾಗಲ್ಲ.
ಹಾಗಾಗಿ ಚೈನೀಸ್ ಪ್ರಾಡಕ್ಟೇ ತಗೊಳ್ತಾನೆ. ಚೈನೀಸ್ ಪ್ರಾಡಕ್ಟ್ ತಗೊಳ್ತಾನೆ, ಎಲ್ಲಿ ತನಕ ತಗೊಳ್ತಾನೆ ಅಲ್ಲಿ ತನಕ ಕೂಡ ಈ ದಿ ಅಂಡರ್ಮೈನ್ಸ್ ದಿ ವೆರಿ ಆಬ್ಜೆಕ್ಟಿವ್ ಆಫ್ ದಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್. ಹಾಗಾಗಿ ಇವತ್ತು ನಮ್ಮದು ಎರಡೇ ಒಂದು ಮುಖ್ಯವಾದ ಒಂದು ಸಲಹೆ ಸರ್ಕಾರಕ್ಕೆ. ಒಂದು, ಏನು ರ್ಯಾಪೋ ರೇಟ್ ಇದೆ, ಬೇರೆ ಕಂಟ್ರೀಸ್ ಹೆಂಗೆ ಚಾರ್ಜ್ ಮಾಡ್ತಾರೆ, ನೀವೊಂದು 25% ಹಾಕಿಯಪ್ಪ, ಪರವಾಗಿಲ್ಲ, 25% ಲಾಭ ಇಟ್ಕೊಳ್ಳಿ ರ್ಯಾಪೋ ರೇಟ್. ಆದರೆ 300% ಯಾವ ಬಿಸ್ನೆಸ್ಸಲ್ಲಿದೆ? ಬ್ಯಾಂಕ್ಸ್ಗೆ ಹಾಕಬೇಕು ಅಷ್ಟೊಂದು ದುಡ್ಡು. ಹಾಗಾಗಿ ಅದನ್ನು ನೀವು ರ್ಯಾಪೋ ರೇಟ್ ಮೇಲೆ ಇಮಿಡಿಯೇಟಾಗಿ 25% ಮೇಲೆ ಚಾರ್ಜ್ ಮಾಡೋಂಗಿಲ್ಲ ಅನ್ನೋದು ಒಂದು. ಎರಡನೇದಾಗಿ ಇವತ್ತೇನು ನಮಗೆ ಇವತ್ತು ಏನು ನಮ್ಮ ಇಂಡಿಯನ್ ವುಮನ್ಗೆ ಇವತ್ತು ಒಂದು ಅವರಲ್ಲಿ 60% ವುಮನ್ ಎಂಟರ್ಪ್ರೈನರ್ಸ್ ಇದ್ದಾರೆ. ಅದನ್ನು ವುಮನ್ ಎಂಟರ್ಪ್ರೈನರ್ಸ್ನ ಎನ್ಕರೇಜ್ ಮಾಡಲಿಕ್ಕೆ ಅವ್ರಿಗೆ ಏನೆಲ್ಲ ಸಹಾಯ ಮಾಡಬೇಕೋ ಮಾಡಿ ಅವ್ರನ್ನ ಒಂದು ಪ್ರೊಡಕ್ಟಿವ್ ಇದಕ್ಕೆ ಚಾನಲ್ಗೆ ತರಬೇಕು ಅನ್ನೋಂಥದ್ದು ಎರಡನೇ ಡಿಮಾಂಡು.